ಸ್ನೇಹಿತರೆ, ಸುಮಾರು 1 ತಿಂಗಳಿಂದ ಕೂಡ ಆಟೋ ಗ್ಯಾಸ್ ಅಂದರೆ LPG ಅದರ ಅಭಾವ ತುಂಬಾ ತೊಂದರೆ ಆಗಿದೆ ಆಟೋ ಚಾಲಕರಿಗೆ. ವಿಷಯ ಏನಪ್ಪ ಅಂತ ಹೇಳಿದ್ರೆ 56 ರೂಪಾಯಿ ಇರೋಂಥ ಗ್ಯಾಸ್ ಇವತ್ತು 105 ರೂಪಾಯಿ ಆಗಿದೆ. ಗ್ಯಾಸ್ ಇಲ್ಲದೆ ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲೂ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಏನು ಮಾಡಬೇಕು ಆಟೋ ಚಾಲಕ? ಅವನದು ಸ್ಕೂಲ್ ಫೀಸ್ ಏನು, ಅವನದು ಮನೆ ಬಾಡಿಗೆ ಏನು, ಅವನು ತಂದೆ ತಾಯಿಗಳ ಸಾಕೋದಿರೋದೇನು, ಅವ್ನ ಮನೆ ಮೇಂಟೆನೆನ್ಸ್ ಹೆಂಗೆ ಮಾಡಬೇಕು, ಕೆಲವೊಂದು ಪೇಷಂಟ್ಗಳಿರ್ತಾರೆ ಮನೆಯಲ್ಲಿ, ಅವ್ರಿಗೆ ಮಾತ್ರೆಗಳಿಗೆ ಹೆಂಗೆ ಮಾಡಬೇಕು ಅವನು. ಈ ಪರಿಸ್ಥಿತಿ ಬಂದಿರೋದ್ರಿಂದ ಈ ರಾಜ್ಯ ಸರ್ಕಾರ ಸ್ವಲ್ಪ ಗಮನ ಹರಿಸಿ ಆಟೋ ಚಾಲಕರಿಗೆ ಸ್ವಲ್ಪ ಅನುಕೂಲ ಆಗೋ ರೀತಿಯಲ್ಲಿ ಅದರ ಒಂದು ಗ್ಯಾಸಿನ ಒಂದು ಕಡಿಮೆ ರೀತಿ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ, ಈ ಕನ್ನಡ ಮಾಧ್ಯಮದ TV ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ. ತುಂಬ ಆಟೋ ಚಾಲಕರಿಗೆ ತೊಂದರೆ ಆಗಿದೆ. ದಯಮಾಡಿ ಶಿವಮೊಗ್ಗದಿಂದ ಜಯಪ್ಪ ಅಂತೇಳಿ ಕನ್ನಡಿಗರ ಆಟೋ ಚಾಲಕರ ಸಂಘದ ಅಧ್ಯಕ್ಷರು, ತಾವು ಈ ಗಮನ ಹರಿಸಿ ಈ LPG ಗ್ಯಾಸಿನ ತೊಂದರೆಯನ್ನು ಸ್ವಲ್ಪ ತಪ್ಪಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಬಂಕ್ಗಳಲ್ಲೂ ನೋ ಸ್ಟಾಕ್. ನಮಗೆ ಈಗ ಇಲ್ಲಿ 4 ದಿವಸದ ಹಿಂದೆ ಹಾಕ್ಸಿದ್ದು ನಾನು, 4 ದಿವಸಕ್ಕೆ ಒಂದೊಂದು ಬಿಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ರೇಟು 56 ರೂಪಾಯಿ ಇತ್ತು, ಇವತ್ತು 105 ರೂಪಾಯಿ ಆಗಿದೆ ಪೆಟ್ರೋಲ್ ಬಂಕ್ಗಳಲ್ಲಿ. ಒಂದೊಂದು ರೇಟ್, ಒಂದೊಂದು ಬಂಕಲ್ಲಿ ಒಂದೊಂದು ರೇಟು. ಭಾರ್ಗವಿ ಹೋಗ್ತಾ ಇದ್ದರೆ ಅಲ್ಲಿ 90 ರೂಪಾಯಿ ಇದೆ, ಇಲ್ಲಿ KEB ಸರ್ಕಲ್ಗೆ ಬಂದರೆ ಅಲ್ಲಿ 97 ರೂಪಾಯಿ ಇದೆ, ಇಲ್ಲಿ ಶಂಕರಮಠ ಸರ್ಕಲ್ ಅಂತೇಳಿದು ಇಲ್ಲಿಗೆ ಬಂದರೆ 105 ರೂಪಾಯಿ ಇದೆ. ಬಸ್ ಸ್ಟ್ಯಾಂಡ್ ಬ್ಯಾಕ್ ಸೈಡು, ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಬ್ಯಾಕ್ ಸೈಡಲ್ಲಿ ಹೋದರೆ 120 ರೂಪಾಯಿ ಲೀಟ್ರಿಗೆ ಗ್ಯಾಸ್ ಇದೆ. ತಾವು ದಯಮಾಡಿ ರಾಜ್ಯ ಸರ್ಕಾರ ಈ ಆಟೋ ಚಾಲಕರ LPG ಗ್ಯಾಸಿನ ಅಭಾವ ತುಂಬ ಆಗಿರೋದ್ರಿಂದ ತಾವು ಒಂದು ಅನುಮತಿ ಮಾಡಿ ಅದರ ಒಂದು ಕಡಿಮೆ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಸರ್, ಈಗ ಗ್ಯಾಸು ಎಲ್ಲ ಕಡೆನೂ ಸಿಗ್ತಾ ಇಲ್ಲ ಅನ್ನೋದು ಒಂದು ಇದಿದೆ, ರೀಸನ್ ಆಗಿದೆ. ಗ್ಯಾಸ್ ಎಷ್ಟು ಸರ್, 1 ಲೀಟ್ರಿಗೆ ನಾವು 15 ಕಿಲೋಮೀಟ್ರ್ ಓಡಿಸ್ಬೋದು ಸರ್, ಅಷ್ಟೇ. 15 ಕಿಲೋಮೀಟ್ರ್ ಆಗಲ್ಲ. ನಮಗೆ ದಿನನಿತ್ಯ 5 ಲೀಟ್ರ್ ಗ್ಯಾಸ್ ಬೇಕು. 100 ಕಿಲೋಮೀಟ್ರ್ ರನ್ ಮಾಡ್ತೀನಿ ಒಂದು ದಿನಕ್ಕೆ. ಹಾಗಾಗಿ ನಮ್ಮದು ಮೇಂಟೆನೆನ್ಸ್ ಆಗಬೇಕಲ್ಲ ಸರ್. 700-800 ರೂಪಾಯಿ ದುಡಿಯೋದು ಹೆಚ್ಚು. ಇವತ್ತು ಈ ದುಡಿತಾ ಇರೋದು ಬರೀ ಗ್ಯಾಸಿಗೆ ಆಗ್ತಾಯಿದೆ. 700-800 ರೂಪಾಯಿ ದಿನನಿತ್ಯ ಗ್ಯಾಸ್ ಹಾಕ್ಕೊಂಡು ಓಡಿಸೋವಂಥ ಪರಿಸ್ಥಿತಿ ಶಿವಮೊಗ್ಗಕ್ಕೆ ಬಂದಿದೆ. ಇಲ್ಲ ಸರ್, ಈಗ ಜನನೂ ನೋಡಿ, ಅವ್ರಿಗೂ ನಾವು ಬಾಡಿಗೆ ಹೆಚ್ಚಿಗೆ ಕೇಳಿದ್ರೆ ಯಾಕೆ ಏನು, ಗ್ಯಾಸ್ ಆದರೆ ಅದು ನಿಮಗಾಯಿತು, ನಮಗೇನು ಸಂಬಂಧ ಅಂತಾರೆ. ಜನಗಳ ಹತ್ರನೂ ನಾವು ಕೇಳೋಕ್ಕಾಗ್ತಾಯಿಲ್ಲ. ಆದ್ದರಿಂದ ತಾವುಗಳು ರಾಜ್ಯ ಸರ್ಕಾರ ಈ ಗ್ಯಾಸಿನ ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಗ್ಯಾಸೇ ಸಿಗ್ತಾ ಇಲ್ಲ ಸರ್, ನಮಗೆ ತುಂಬ ಪ್ರಾಬ್ಲಮ್ ಆಗಿದೆ. 56 ರೂಪಾಯಿ ಇದ್ದಿದ್ದು ಗ್ಯಾಸ್ 105 ರೂಪಾಯಿ ಆಗಿದೆ. ಇದಕ್ಕೆ ಕೇಂದ್ರ ಸರ್ಕಾರ ಏನಾರ ನಮಗೆ ಸಹಾಯ ಮಾಡಬೇಕು. ನಾವೆಲ್ಲ ಆಟೋ ಅವರು ಬಾಡಿಗೆ ಮಾಡ್ತಾರೆ, ತುಂಬ ಕಷ್ಟ ಇದೆ ಜೀವನ ಮಾಡೋದು. ಅದರಲ್ಲೂ ಈಗ ಗ್ಯಾಸ್ ರೇಟೆಲ್ಲ ತುಂಬ ಜಾಸ್ತಿ ಆಗಿದೆ. ಏನಾರ ಒಂದು ಅನುಕೂಲ ಮಾಡಿಕೊಡ್ಬೇಕಾಗಿ ನಿಮ್ಮ ಮಾಧ್ಯಮ ಮೂಲಕ ನಾವು ಕೇಳ್ಕೊಳ್ತೀವಿ. ಸರ್, ಡೈಲಿ ಸಿಗ್ತಾ ಇತ್ತು. ಈಗ ಒಂದು 5-6 ಬಂಕಲ್ಲಿ ಎಲ್ಲೂ ಗ್ಯಾಸ್ ಇಲ್ಲ. ಹಾಗಾಗಿ ಇವರು ತುಂಬಾ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಈಗ ಲೀಟ್ರಿಗೆ ಒಂದು 50-60 ರೂಪಾಯಿ ಜಾಸ್ತಿ ಮಾತಾಡಿದ್ದಾರೆ. 56 ರೂಪಾಯಿ ಇದ್ದಿದ್ದು 105 ರೂಪಾಯಿ ಆಗಿದೆ ಸರ್. ಬಾಡಿಗೆ ಅಂತೂ ಮಿನಿಮಮ್ ಏನು 40 ಇದೆ, ಅದೇ ಅದಕ್ಕಿಂತ ಜನಗಳು ಏನು 1 ರೂಪಾಯಿನೂ ಜಾಸ್ತಿ ಕೊಡೋಲ್ಲ. ರೇಟ್ ಜಾಸ್ತಿ ಮಾಡಿದ್ದಾರೆ ಅಂತನಾ, ಇಲ್ಲ ಗ್ಯಾಸ್ ಸಿಗ್ತಿಲ್ಲ ಅಂತ ರೇಟ್ ಜಾಸ್ತಿ ಆಗಿರೋದು? ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಜಾಸ್ತಿ ಆಗಿರೋದು ಸರ್. ಇದು ಯಾವ್ಯಾವ ಪೆಟ್ರೋಲ್ ಬಂಕಲ್ಲಿ ಎಷ್ಟೆಷ್ಟು ರೇಟ್ ಇದೆ? ಈಗ ಭಾರ್ಗವಿಯಲ್ಲಿ ಇದೆಲ್ಲ 90 ರೂಪಾಯಿ ಇದೆ, ಇಲ್ಲಿ ಇದೆಲ್ಲ 105 ರೂಪಾಯಿ ಇದೆ. ಹಾಗಾಗಿ ಏನಾರ ಒಂದು ಇದು ಮಾಡ್ಬೇಕು ಸರ್. ಹೋದವರೆಲ್ಲ ಕರೆಕ್ಟಾಗಿ ಬಂತು. ಈ ವಾರ ಒಂದು 3 ದಿವಸ ಬಂದಾಗಿತ್ತು ಅಷ್ಟೇ, ಆಮೇಲಿಂದ ಬರ್ಸೈತೆ. ರೇಟ್ ಎಲ್ಲ ಹೆಂಗಿದೆ ಇವಾಗ? ಈಗ ರೇಟ್ ಎಲ್ಲ ಈಗ 105 ರೂಪಾಯಿ.